ಯಾರಿದ್ರು ಯಾರು ಇಲ್ಲದೆ ಇದ್ರು ಕೂಡ ಜೀವನ ಅಂತೂ ನಡೀತಾ ಇರುತ್ತೆ. ಇದನ್ನ ನಾನು ಹೇಳ್ತಾ ಇದ್ದೀನಿ, ಅದೇ ರೀತಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ಸಿನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಫ್ಯಾನ್ಸ್ ಗಳಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಈಗ ನನ್ನ ರಿಟೈರ್ಮೆಂಟ್ ಟೂರ್ ನಡೀತಾ ಇದೆ ಅಂಡ್ ಮುಂದಿನ ವಾರ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಡಿಸೆಂಬರ್ 13ನೇ ತಾರೀಕು ನಾನು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾ ಇದ್ದೀನಿ. ನಾನು ರಿಟೈರ್ಡ್ ಆದ್ಮೇಲೆ ಏನಾಗುತ್ತೆ, ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ನಾನು ಈಗಲೇ ನಿಮಗೆ ತಿಳಿಸ್ತೀನಿ. ಎಲ್ಲರೂ ಕೂಡ ಒಂದು 3 ದಿನ ನನ್ನ ನೆನಪಲ್ಲಿ ಇರ್ತಾರೆ. ಅದಾದಮೇಲೆ 3 ವಾರ ಆದಮೇಲೆ ರಾಯಲ್ ರಂಬಲ್ ಬರುತ್ತೆ. ಎಲ್ಲರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾರು ರಾಯಲ್ ರಂಬಲ್ನ ಗೆಲ್ತಾರೆ ಆ್ಯಂಡ್ ಯಾರು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ನನ್ನನ್ನು ಮರೆತು ಅದ್ರ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋ ಬಡಿ ಈಸ್ ಗಿವಿಂಗ್ ಫಕ್ ಆನ್ ಮೀ ಅಂತ ನಮ್ಮ ಜಾನ್ಸಿನ್ ಅವರು ತಿಳಿಸ್ತಾರೆ ಅಂತಲೇ ಹೇಳ್ಬೋದು. ಏನೇ ಆಗಲಿ, ನಮ್ಮ ಜಾನ್ಸಿನ್ ಅವರು ಹೇಳೋದು ಕೂಡ ನಿಜಾನೇ. ದುಃಖ ಏನೋ ಆಗ್ತಾ ಇದೆ, ಬಟ್ ಅವ್ರು ಇಲ್ಲದೆ ಇದ್ರೂ ಕೂಡ ಎಲ್ಲವೂ ಕೂಡ ನಡೆಯುತ್ತೆ. ಯಾರು ಇಲ್ಲದೆ ಇದ್ರೂ ಕೂಡ ಎಲ್ಲವೂ ಕೂಡ ನಡೆಯುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ಅದನ್ನು ನಮ್ಮ ಜಾನ್ಸಿನ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ, ನೀವಷ್ಟೇ ಡಿಸೆಂಬರ್ 13ನೇ ತಾರೀಕು ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟಲ್ಲಿ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ. ಅದಾದಮೇಲೆ 3 ವಾರ ಬಂದಮೇಲೆ ರಾಯಲ್ ರಂಬಲ್ ಬರುತ್ತೆ. ಎಲ್ಲರ ಗಮನ ಅದ್ರ ಮೇಲೆ ಹೋಗುತ್ತೆ. ನನ್ನನ್ನು ಎಲ್ಲರೂ ಕೂಡ ಮರ್ತು ಬಿಡ್ತೀರಾ ಅಂತ ನಮ್ಮ ಜಾನ್ಸಿನ್ ಅವರು ಕಮೆಂಟ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಒಂದು ಹೊಸ ಟ್ರೇಡ್ ಮಾರ್ಕ್ನ ಸೈನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಟ್ರೇಡ್ ಮಾರ್ಕ್ನ ನೇಮು ಫಹಾದ್ ತುವಾಕ್ ಅಂತ. ಈ ಒಂದು ನೇಮ್ನ ಡಬ್ಲ್ಯೂ ಅವರು ಯಾಕೆ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಆ ನೇಮಲ್ಲೇ ನಿಮಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ಸೌದಿ ಅರೇಬಿಯಾದ ಪ್ರೀಮಿಯಂ ಲೈವ್ ಇವೆಂಟ್ ರಾಯಲ್ ರಂಬಲ್ ಬರ್ತಾ ಇದೆ ಆ್ಯಂಡ್ ಅಲ್ಲಿ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ನೇಮ್ನ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ರೀಸೆಂಟ್ ಆಗಿ ತುವಾಕ್ ಟ್ರೋಫಿ ಅಂತಲೂ ಕೂಡ ಡಬ್ಲ್ಯೂ ಅವರು ಲಾಂಚ್ ಮಾಡಿದ್ರು ಆ್ಯಂಡ್ ಅದನ್ನು ಅಂಡರ್ಟೇಕರ್ ಅವರು ಗೆದ್ದಿದ್ರು. ನಿಮಗೆ ನೆನಪಿರುತ್ತೆ, ಅಂಡರ್ಟೇಕರ್ ಅವರು ಆ ಟ್ರೋಫಿನ ಒಂದು ಬಾರಿನೂ ಕೂಡ ಇಟ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಮತ್ತೊಮ್ಮೆ ಫಹಾದ್ ತುವಾಕ್ ಅನ್ನೋ ಒಂದು ಹೊಸ ಟ್ರೇಡ್ ಮಾರ್ಕ್ನ ಡಬ್ಲ್ಯೂ ಅವರು ತಗೊಂಡು ಬಂದಿದ್ದಾರೆ. ಅಂಡ್ ಪ್ರಾಬಬ್ಲಿ ಇದ್ರ ಬೇಸಿಸ್ ಅಲ್ಲೂ ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗಂತರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಗಂತರ್ ಅವರು ಈಗ ಜಾನ್ಸಿನ್ ಅವರ ಲಾಸ್ಟ್ ಅಪೋನೆಂಟ್ ಅಂತ ಫಿಕ್ಸ್ ಆಗಿದೆ. ಅಂಡ್ ಎಲಿನೈಟ್ ಆಗಿ ಗಂತರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಅದಕ್ಕೆ ರಿಯಾಕ್ಷನ್ ನೀವು ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅಂತ. 7,000 ಲೈಕ್ಸ್ ಇದ್ರೆ 8,000 ಡಿಸ್ಲೈಕ್ಸ್ ಇದೆ. ಸೊ ಎಲಿನೈಟ್ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಗಂತರ್ ಅವರು ಗೆದ್ದಿರೋದಕ್ಕೆ ಅಪ್ಸೆಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಕ್ಕೆ ನಮ್ಮ ಜಾನ್ಸಿನ್ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ. ದ ಸ್ಟೇಜ್ ಇಸ್ ಸೆಟ್ ಫಾರ್ ಒನ್ ಲಾಸ್ಟ್ ಮ್ಯಾಚ್ ಆನ್ ಎ ನೈಟ್ ಆಫ್ ಎಪಿಕ್ ಪ್ರಾಪರ್ಟೇಷನ್. ಇಟ್ ಈಸ್ ಅನ್ ಹಾನರ್ ಟು ಫೇಸ್ ಆಫ್ ಅಗೇನ್ಸ್ಟ್ ದ ಅಪೋನೆಂಟ್ who I respect and who has earned the right to issue the final challenge. I will bring my best. I know he will do the same. Don't miss the final time SNME ಅಂತ ನಮ್ಮ ಜಾನ್ಸಿನ್ ಅವರು ತಿಳಿಸಿದ್ದಾರೆ. ಅಂದರೆ ಈಗ ಫೈನಲ್ ಟೈಮ್ ಬಂದಿದೆ, ನನ್ನ ಲಾಸ್ಟ್ ಅಪೋನೆಂಟ್ ಕೂಡ ಈಗ ಫಿಕ್ಸ್ ಆಗಿದ್ದಾರೆ ಆ್ಯಂಡ್ ನಾನು ನನ್ನ ಬೆಸ್ಟ್ನ ಕೊಡ್ತೀನಿ, ಅವನು ಕೂಡ ತನ್ನ ಬೆಸ್ಟ್ನ ಕೊಡ್ತಾನೆ ಅಂತ ನನಗೂ ಕೂಡ ಗೊತ್ತು. ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಮ್ಮ ಜಾನ್ಸಿನ್ ಅವರು ಗಂತರ್ ಅವರಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಗೈಸ್, ಇನ್ನೇನು ಒಂದು ವಾರ ಆಮೇಲೆ ಗೊತ್ತಾಗುತ್ತೆ ಜಾನ್ಸಿನ್ ಅವರ ಲಾಸ್ಟ್ ಮ್ಯಾಚ್ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2026 ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಾಯಲ್ ರಂಬಲ್ ಈ ಬಾರಿ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಆ ಒಂದು ರಾಯಲ್ ರಂಬಲ್ ವಿನ್ನರ್ ನ ಕುರಿತಾಗಿ ಅಥವಾ ರಾಯಲ್ ರಂಬಲ್ ನ ಯಾವ ರೀತಿ ಬುಕಿಂಗ್ ಮಾಡಬೇಕು ಅಂತ ಡಿಸೆಂಬರ್ 25 ಅಂದ್ರೆ ಕ್ರಿಸ್ಮಸ್ ಆದ್ಮೇಲೆ ಒಂದು ಮೀಟಿಂಗ್ ನ ಇಡ್ತಾರಂತೆ. ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸೈಡ್ ಆಗುತ್ತೆ ಈ ಬಾರಿಯ ರಾಯಲ್ ರಂಬಲ್ ನ ಯಾವ ರೀತಿ ಬುಕ್ ಮಾಡಬೇಕು, ಯಾವ ಸರ್ಪ್ರೈಸ್ ಎಂಟ್ರಿಗಳು ನಮಗೆ ನೋಡೋದಕ್ಕೆ ಸಿಗಬೇಕು ಅಂಡ್ ಯಾರನ್ನ ವಿನ್ನರ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ. ಸೊ ಕ್ರಿಸ್ಮಸ್ ಮುಗಿದ ಕೂಡಲೇ ಡಬ್ಲ್ಯೂ ಅವರು ಒಂದು ಸೀಕ್ರೆಟ್ ಮೀಟಿಂಗ್ ನ ಮಾಡ್ತಾರೆ ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಈ ಬಾರಿಯ ರಾಯಲ್ ರಂಬಲ್ ನ ಯಾರು ವಿನ್ ಆಗ್ತಾರೆ ಅಂತ. ಏನೇ ಆಗಲಿ, ನೆಟ್ಫ್ಲಿಕ್ಸ್ ಅಲ್ಲಿ ಡಾಕ್ಯುಮೆಂಟರಿ ರಿಲೀಸ್ ಆದಾಗ ಡಬ್ಲ್ಯೂ ಅವರು ಈ ಒಂದು ಮೀಟಿಂಗ್ ನ ಪೋರ್ಷನ್ಸ್ ನ ಕೂಡ ಅಪ್ಲೋಡ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ ಗಾಯ್ಸ್, ನಿಮಗೆ ಗೊತ್ತಿರಬಹುದು 2026ರ ಪ್ರಾರಂಭದಲ್ಲೂ ಕೂಡ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ಡಾಕ್ಯುಮೆಂಟರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಡಾಕ್ಯುಮೆಂಟರಿಲಿ ಡಬ್ಲ್ಯೂ ಅವರು ನಮ್ಮ ಆಡ್ರತ್ ಅವ್ರನ್ನ ರಿಲೀಸ್ ಮಾಡಿ ಮತ್ತೊಮ್ಮೆ ಹೈರ್ ಮಾಡ್ಕೊಂಡಿದ್ರಲ್ಲ ಆ ಒಂದು ಟಾಪಿಕ್ ಬಗ್ಗೆ, ಹಾಗೆ ಸೆತ್ರೋಲೆನ್ಸ್ ಅವರ ಫೇಕ್ ಇಂಜುರಿ ಇತ್ತಲ್ಲ ಆ ಒಂದು ಟಾಪಿಕ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ತಿಳಿಸ್ತಾರಂತೆ. ಕಾದ್ ನೋಡೋಣ ಈ ಬಾರಿಯ ಡಾಕ್ಯುಮೆಂಟರಿ ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ರಸಲ್ ಮೇನಿಯಾ 42 ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಒಂದು ವರ್ಷದಿಂದನೂ ಕೂಡ ಈ ಒಂದು ಮ್ಯಾಚ್ ನ ತನ್ನ ತಲೆಯಲ್ಲಿ ಇಟ್ಕೊಂಡು ಬಂದಿದ್ರು. ಬಟ್ ಈಗ ಸದ್ಯಕ್ಕೆ ಸೆತ್ರೋಲೆನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗಿದೆ. ಅಂಡ್ ಈಗ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್
ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಸೆಥ್ರೋಲಿನ್ಸ್ ಅವರು ರಸಲ್ ಮೀನಿಯಾಗೆ ಅವೈಲಬಲ್ ಆಗಬಹುದು ಅಂತ ಡಬ್ಲ್ಯೂ ಅವರು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆ ರೀತಿ ಏನಾದರೂ ಸೆಥ್ರೋಲಿನ್ಸ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ರಸಲ್ ಮೀನಿಯಾಗೆ ಅವೈಲಬಲ್ ಆಗ್ತಾರೆ ಅಂತ ಡಬ್ಲ್ಯೂ ಅವರಿಗೆ ಏನಾದರೂ ಗೊತ್ತಾದ್ರೆ ಪ್ರಾಬಬ್ಲಿ ಆಗ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸೆಥ್ರೋಲಿನ್ಸ್ ಅವರ ಮ್ಯಾಚ್ ನ ಸ್ಟಿಲ್ ರಸಲ್ ಮೀನಿಯಾ 42ಗೆ ಕನ್ಸಿಡರ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ನನಗೆ ಇಲ್ಲಿ ಒಂದು ಡೌಟ್ ಕಾಣಿಸೋದೇನಪ್ಪಾ ಅಂದ್ರೆ ಸೆಥ್ರೋಲಿನ್ಸ್ ಅವರ ಟೀಮು ಅವ್ರ ಮೇಲೇನೆ ಅಟ್ಯಾಕ್ ಮಾಡಿ ಹೊರಗಡೆ ಕಳಿಸಿದೆ. ಸೊ ಸೆಥ್ರೋಲಿನ್ಸ್ ಅವರು ಇಂಜುರಿಯಿಂದ ರಿಕವರಿ ಆದ ಕೂಡಲೇ ಮೊದಲು ಬಂದು ವಿಷನ್ ನ ನೋಡ್ಕೋಬೇಕು. ಬ್ರಾನ್ ಬ್ರೇಕರ್ ಆಗಿರ್ಬೋದು, ಬ್ರಾನ್ಸನ್ ರೀಡ್ ಆಗಿರ್ಬೋದು, ಇವ್ರಗಳ ಮೇಲೆ ಸೇಡನ್ನ ತೀರಿಸ್ಕೋಬೇಕು. ಅದಾದ್ಮೇಲೆ ರೋಮನ್ ರೈನ್ಸ್ ಮೇಲೆ ಹೋಗಬೇಕು. ಸೊ ರಸಲ್ ಮೀನಿಯಾ ಟೈಮಿಗೆ ಸೆಥ್ರೋಲಿನ್ಸ್ ಅವರು ರಿಟರ್ನ್ ಆಗ್ತಾರೆ ಅಂದ್ರೆ ರೋಮನ್ ರೈನ್ಸ್ ಅವರ ಮೇಲೆ ಡೈರೆಕ್ಟ್ ಆಗಿ ಹೆಂಗ್ ಹೋಗ್ತಾರೆ, ಅದನ್ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ತಲೆ ಕೆಡ್ತಾ ಇದೆ. ಏನೇ ಆಗಲಿ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಇನ್ನೂ ಕೂಡ ಕನ್ಸಿಡರ್ ಮಾಡ್ತಾ ಇದಾರಂತೆ ರೋಮನ್ ರೈನ್ಸ್ ಹಾಗೆ ಸೆಥ್ರೋಲಿನ್ಸ್ ಅವರ ಮ್ಯಾಚ್ ನ. ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.